Hi, hello beautiful souls. Welcome to the channel Wheel of Fortune Tarot Card Reading. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಈ ವಿಡಿಯೋ ನಿಮಗೆ ಯಾವ ಸಮಯದಲ್ಲಿ ನಿಮ್ಮ ಕಣ್ಮುಂದೆ ಬರುತ್ತೋ, ಯಾವಾಗ ನೀವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ನಿಮಗೆ ಅಪ್ಲೈ ಆಗುತ್ತೆ. ಇದರಲ್ಲಿ ತುಂಬ ಜನದ ಎನರ್ಜೀಸ್ ಕನೆಕ್ಟ್ ಆಗಿರುತ್ತೆ. ಸೊ ಯಾವುದು ತಮಗೆ ಅಪ್ಲೈ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆ ಎನರ್ಜಿ ಇರೋ ವ್ಯಕ್ತಿಗಳು ಇರ್ತಾರಲ್ಲ ಅವರಿಗೆ ಬಿಟ್ಬಿಡಿ. ಸೊ ಈಗ ಬಂದು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ವೀಕ್ಷಕರೇ, ಇಲ್ಲಿ ಬಂದು ಫಸ್ಟ್ ಕಾರ್ಡ್ 2 ಆಫ್ ಕಪ್ಸ್ ಇದೆ. ಇದು ಪಾಸಿಟಿವ್ ಎನರ್ಜಿ. ಇಲ್ಲಿ ಬಂದು ಏನು ಮಾಡಿದ್ದೀರಾ, ನೀವು ಇಷ್ಟು ದಿನ ತುಂಬ ಶ್ರಮ ಪಟ್ಟಿದ್ದೀರಾ. ಸೊ ಈಗ ಆ ಶ್ರಮಕ್ಕೆ ತಕ್ಕಂತೆ ನಿಮಗೆ ದೇವರು ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಇಲ್ಲಿವರೆಗೂ ಏನು ದೇವ್ರ ಹತ್ರ, ನೀವು ಯೂನಿವರ್ಸ್ ಹತ್ರ ನಾನು ಇಷ್ಟೊಂದು ಪರಿಶ್ರಮ ಪಟ್ಟಿದ್ದೀನಿ, ನನಗೇನು ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಅಂದರೆ, ಇವಾಗ ನಿಮಗೆ ಯೂನಿವರ್ಸ್ ಬಂದು ಅದಕ್ಕೆ ತಕ್ಕದಾದ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಕೆಲವು ಎನರ್ಜಿಸ್ ಏನಿದೆ, ಇಲ್ಲಿ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಏನಿದಾರಲ್ಲ ಅವರು ಸಿಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕಾರ್ಡ್ ಬಂದು 3 ಆಫ್ ಕಪ್ಸ್ ಇದೆ. ಸೊ ನೀವು ಇಷ್ಟುವರೆಗೂ ತುಂಬ ಏನು ಪರಿಶ್ರಮ ಪಟ್ಟಿದ್ದೀರಲ್ಲ ಅದು ಸಕ್ಸಸ್ ಆಗುತ್ತೆ. ಸೊ ಈ ಟೈಮ್ ಬಂದೀಗ ನಿಮಗೆ ಸೆಲೆಬ್ರೇಷನ್ ಟೈಮ್. ಸೊ ಎಲ್ಲರೂ ಗೆಟ್ ಟುಗೆದರ್ ಆಗಿ ಸೆಲೆಬ್ರೇಷನ್ ಮಾಡೋವಂಥ ಸಮಯ ನಿಮಗೆ ಎದುರು ನೋಡ್ತೀರಾ. ನೆಕ್ಸ್ಟ್ ಥರ್ಡ್ ಕಾರ್ಡ್ ಬಂದು 8 ಆಫ್ ಪೆಂಟಿಕಲ್ಸ್. 8 ಆಫ್ ಪೆಂಟಿಕಲ್ಸ್ ಏನು ಹೇಳ್ತೆ ಅಂದರೆ, ನೀವು ತುಂಬಾ ಪರಿಶ್ರಮ ಪಟ್ಟಿದ್ದೀರಾ. ಸೊ ನೀವು ಪ್ರತಿಯೊಂದೂ ಕ್ರಿಯೇಟಿವಿಟಿಯಲ್ಲಿ, ಆಮೇಲೆ ಹಾರ್ಡ್ ವರ್ಕಲ್ಲಿ ತುಂಬ ನೀವು ಮುಂದಿರ್ತೀರಾ. ಸೊ ಪ್ರತಿಯೊಂದನ್ನು ನೀವು ತುಂಬ ಗಮನವಿಟ್ಟು ತುಂಬ ಕ್ರಿಯೇಟಿವ್ ಆಗಿ ನಿಮ್ಮದು ಫ್ಯೂಚರ್ನ ನೀವು ಕ್ರಿಯೇಟ್ ಮಾಡಿಟ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಬಂದು ನೈಟ್ ಆಫ್ ಪೆಂಟಿಕಲ್ಸ್. ಇದು ಬಂದು ಇಲ್ಲಿ ಕೆಲವರು ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಅದು ಆಗ್ತಿರಲ್ಲ, ಅದು ನಿಂತಿದೆ ಸ್ವಲ್ಪ ಈಗ ತಕ್ಕ ಮಟ್ಟಿಗೆ. ಸೊ ಅಂದರೆ ಅಲ್ಲಿ ಏನೋ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇದೆ, ಅದನ್ನು ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು 9 ಆಫ್ ಸ್ವಾರ್ಡ್ಸ್ ಇದೆ. ಇದರಲ್ಲಿ ಬಂದು ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಯಾವುದೋ ವಿಷಯವಾಗಿ ಇದು ಆಗುತ್ತೋ ಇಲ್ವೋ, ಏಕೆ ಹೇಗೆ ಏನು ಅಂತ ಹೇಳ್ಬಿಟ್ಟು. ಸೊ ಬಟ್ ಇದೇನಪ್ಪ ಅಂದರೆ, ನೀವು ಏನು ಯೋಚನೆ ಮಾಡ್ತಿದ್ದೀರಲ್ವ ಅದರಷ್ಟು ತೀರಾ ಕೆಟ್ಟದಾಗಿ ಪರಿಸ್ಥಿತಿ ಇಲ್ಲ. ಸೊ ನೀವು ನೀಟಾಗಿ ಅದನ್ನು ವಿಷಯವನ್ನು ಸಮಾಲೋಚನೆ ಮಾಡಿ ನೋಡಬೇಕು, ಆ ವಿಷಯದಿಂದ ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಬಂದು ದ ಸ್ಟಾರ್ ಕಾರ್ಡ್. ದ ಸ್ಟಾರ್ ಕಾರ್ಡಲ್ಲಿ ನೀವು ಇಂಟ್ಯೂಷನ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಮುಂದೆ ಸಕ್ಸಸ್ ಕಾಣ್ತೀರಾ. ದೇವ್ರು ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕದಾದ ಒಂದು ಪ್ರತಿಫಲವನ್ನು ಕೊಡಲಿದ್ದೀರಾ. ನೇಮ್, ಫೇಮ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು 8 ಆಫ್ ಸ್ವಾರ್ಡ್ಸ್. 8 ಆಫ್ ಸ್ವಾರ್ಡ್ಸ್ ಬಂದು ಇಲ್ಲಿ ನೀವು ನಿಮ್ಮ ಸುತ್ತಮುತ್ತಲೂ ಹೇಗಿದೆ ಅಂದರೆ, ನಿಮ್ಮಿಂದ ಏನೋ ವಿಷಯನ ಮುಚ್ಚಿಡ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಿಲ್ಲ. ನೀವು ಮುಂದ್ಗಡೆ ಏನೋ ನಡೀತಾ ಇರುತ್ತೆ, ಬಟ್ ಹಿಂದ್ಗಡೆನೂ ಏನೋ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ಯಾವುದೂ ಕ್ಲಾರಿಟಿ ಇಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಮ ಇಂಟ್ಯೂಷನ್ನ ಕೇಳಬೇಕು. ಇಂಟ್ಯೂಷನ್ ಅಂದರೆ ಸುಮ್ಮನೆ ಈಗ ಒಳ ಮನಸ್ಸು ಅಂತ ಹೇಳ್ತಾರಲ್ವ, ಅದೇನೋ ಹೇಳ್ತಿರುತ್ತೆ ಅದನ್ನು ಕೇಳೋದು ಅಂತ ಅಲ್ಲ, ಬಟ್ ಮೈಂಡು, ಹಾರ್ಟ್ ಎಷ್ಟು ಫ್ರೆಶ್ ಆಗಿರುತ್ತೋ, ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟು ನಿಮಗೆ ಇಂಟ್ಯೂಷನ್ ಗೊತ್ತಾಗುತ್ತೆ. ಅದಕ್ಕೆ ಇಂಟ್ಯೂಷನ್ ಇನ್ಕ್ರೀಸ್ ಮಾಡಲಿಕ್ಕೆ ಏನು ಮಾಡಬೇಕು, ನೀವು ಮೆಡಿಟೇಷನ್ ಮಾಡಬೇಕು, ದೇವ್ರ ನಾಮ ಜಪ ಮಾಡಬೇಕು, ಆಮೇಲೆ ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸಸೈಸ್ ಮಾಡಬೇಕು. ಓಕೆನಾ? ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಎಲ್ಲ ಕ್ಲಿಯರ್ ಆಗುತ್ತೆ, ನಿಮಗೆ ವಿಷಯಗಳ ಬಗ್ಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಬಂದು ಏಸ್ ಆಫ್ ಸ್ವಾರ್ಡ್ಸ್. ಏಸ್ ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ನಿಮಗೆ ದೇವ್ರ ಕಡೆಯಿಂದ ಒಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಆಫರ್ ಸಿಗುತ್ತೆ. ಅದು ತುಂಬ ಅತ್ಯುತ್ತಮವಾಗಿರುತ್ತೆ. ಅಂದರೆ ಈಗ ನೆಕ್ಸ್ಟ್ ನಿಮಗೆ ಏನೋ ವರ್ಕ್ ಮಾಡ್ತಿದ್ರೆ ಅದರಲ್ಲಿ ಏನಾದರೂ ಒಂದು ಆಫರ್ ಬಂದರೆ ಅದು ದೇವ್ರ ಕಡೆಯಿಂದ ಆಗಿರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ವಿನ್ ಆಗುತ್ತೆ, ನಿಮಗೆ ಅದರಲ್ಲಿ ವಿನ್ ಆಗೋ ಚಾನ್ಸಸ್ ಇದೆ, ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾರೆ. ಸೊ ಇವತ್ತು ಬಂದು ಇಷ್ಟು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಆಗಿದೆ. ಯಾರಿಗೆ ಈ ವಿಡಿಯೋ ಇಷ್ಟವಾಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.